ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಕಿಚನ್ ವ್ಲಾಗ್ಸ್. ನನ್ನ ಇವತ್ತಿನ ರೆಸಿಪಿ ಟ್ರೆಂಡಿಯಾಗಿರೋ ಫೇಮಸ್ ಆಗಿರೋ ಬೆಳ್ಳುಳ್ಳಿ ಕಬಾಬ್ ರೆಸಿಪಿನ ಹೆಂಗೆ ಮಾಡೋದು ಅಂತ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ರೀ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋ ರೆಸಿಪಿನೇ ರೀ ಇದು. ಇದನ್ನು ನಾನು ಈಸಿಯಾಗಿ ನನ್ನ ಸ್ಟೈಲಲ್ಲಿ ನಾನು ಹೆಂಗೆ ಮಾಡ್ತೀನಿ ಅಂತ ನಿಮಗೆಲ್ಲ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋಸ್ ನಿಮಗೆ ಮೊದಲು ನೋಟಿಫಿಕೇಶನ್ ಬರುತ್ತೆ. ಇವಾಗ ಇದಕ್ಕೆ ಮೇನಾಗಿ ಬೆಳ್ಳುಳ್ಳಿ ರೀ. ಬೆಳ್ಳುಳ್ಳಿ ಕಬಾಬ್ ಅಂದರೆ ಬೆಳ್ಳುಳ್ಳಿನೇ ಮೇನು. ಹಾಗಾಗಿ ನಾನು ಒಂದು 2 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಒಂದು ಅರ್ಧ ಇಂಚಿನಷ್ಟು ಶುಂಠಿ, ಒಂದು 5-6 ಹಸಿಮೆಣಸಿನ್ಕಾಯಿ, ಸ್ವಲ್ಪ 1 ಹಿಡಿಯಷ್ಟು ಕರಿಬೇವು, ಸ್ವಲ್ಪ ಕೊತ್ತಂಬರಿ, ಒಂದು 4-5 ಲವಂಗ ಮತ್ತು ಒಂದು 2 ಇಂಚಿನಷ್ಟು ಚಕ್ಕೆನ ಹಾಕ್ಕೊಂಡು ಇದನ್ನು ತರಿಯಾಗಿ ರುಬ್ಬಿಟ್ಕೊಂಡೀನಿ. ಈ ಥರ ಇಷ್ಟಾದರೆ ಸಾಕು. ಇವಾಗ ನಾನು ಒಂದು ಅಗಲವಾದ ಪಾತ್ರೆನ ತೊಗೊಂಡೀನಿ. ಇದನ್ನು ಚಿಕನ್ ಎಲ್ಲ ಮ್ಯಾರಿನೇಟ್ ಮಾಡ್ಕೊಳಕ್ಕೆ ತೊಗೊಂಡೀನಿ ರೀ. ಇವಾಗ ಇದಕ್ಕೆ ಮೇನಾಗಿ ಹಿಟ್ಟು ಹಾಕ್ಕೊಳ್ಳೋಣ ರೀ. ಯಾವ್ಯಾವ ಹಿಟ್ಟಪ್ಪ ಅಂತ ಹೇಳಿದರೆ, ಒಂದು 3 ಸ್ಪೂನ್ನಷ್ಟು ನಾನು ಕಾರ್ನ್ಫ್ಲವರ್ ಹಿಟ್ಟು ಹಾಕ್ಕೊಳಕತ್ತೀನಿ, ಅಂದರೆ ಮೆಕ್ಕೆಜೋಳದ ಹಿಟ್ಟು ಅಂತಾರಲ್ರಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ ರೀ. 1 ಸ್ಪೂನ್ನಷ್ಟು ಮೈದಾ ಹಿಟ್ಟು ಮತ್ತು 1 ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು ಆದಮೇಲೆ ಇದು ಕಡಲೆ ಹಿಟ್ಟು ರೀ, ಬಜ್ಜಿ ಎಲ್ಲ ಮಾಡ್ಕೊತೇವಲ್ರಿ, ಕಡಲೆ ಹಿಟ್ಟು, ಇದನ್ನು 1 ಸ್ಪೂನ್ ಹಾಕ್ಕೊಂಡೀನಿ. ಇದಕ್ಕೆ 1 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡೀನಿ ರೀ. ಎಣ್ಣೆ ಹಾಕೋದ್ರಿಂದ ಸಾಫ್ಟ್ ಆಗುತ್ತೆ, ಹಾಗಾಗಿ ನಾನಿಲ್ಲಿ 1 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡೀನಿ. ಇದೆಲ್ಲ ಹಿಟ್ಟು ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟ್ ನಾನು ಇದಕ್ಕೆ ಉಪ್ಪು ಹಾಕ್ಕೊಳಕತ್ತೀನಿ ರೀ. ಉಪ್ಪು ನೋಡಿ ಹಾಕೋರಿ ಫ್ರೆಂಡ್ಸ್, ಎಷ್ಟು ಬೇಕೋ ಅಷ್ಟೇ. ಇದಕ್ಕೊಂಚೂರು ಜಾಸ್ತಿ ಇದ್ರೂ ಅಡ್ಡಿ ಇಲ್ಲ ರೀ, ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಇದೆಲ್ಲ ಹಾಕ್ಕೊಂಡಾದ್ಮೇಲೆ ಇವಾಗ ನಾನು ರುಬ್ಬಿಟ್ಕೊಂಡಿದ್ನಲ್ರಿ ಪೇಸ್ಟು, ಮಸಾಲೆ ಪೇಸ್ಟು, ಅದನ್ನು ಹಾಕ್ಕೋಬೇಕು. ಈ ಮಸಾಲೆ ಪೇಸ್ಟು ಡಿಫ್ರೆಂಟಾಗಿ ಇರುತ್ತಲ್ರಿ ಫ್ರೆಂಡ್ಸ್. ಒಂದೇ ಥರ ಚಿಕನ್ ಕಬಾಬ್ ಮಾಡಿಕೊಂಡು ತಿನ್ನೋ ಬದಲು ಈ ಥರ ಒಂದು ಮಸಾಲೆ ಡಿಫ್ರೆಂಟಾಗಿ ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಳಕತ್ತೀನಿ ರೀ. ಮೊಸರು ಹಾಕೋದ್ರಿಂದ ಚಿಕನ್ನು ಸಾಫ್ಟಾಗಿ ಬರ್ತಾವೆ, ಹಾಗಾಗಿ ಸ್ವಲ್ಪ ಮೊಸರು ಕೂಡ ಹಾಕ್ಕೊಂಡೇನಿ ನಾನಿಲ್ಲಿ. ನೀವು ಬೇಕಂದರೆ ಸ್ಕಿಪ್ ಮಾಡ್ಬೋದು, ಅಥವಾ ನಿಂಬು ಇದ್ದರೆ ನಿಂಬು ರಸನೂ ಹಿಂಡ್ಕೋಬೋದು. ನಾನು ಮೊಸರು ಹಾಕ್ಕೊಂಡೀನಿ. ಇದೆಲ್ಲ ಹಾಕ್ಕೊಂಡಾದ್ಮೇಲೆ ಚಲೋ ಹೊತ್ನಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ನಾನಿಲ್ಲಿ ಸ್ವಲ್ಪನೂ ನೀರು ಹಾಕ್ಕೊಂಡಿಲ್ಲ. ಇವಾಗ ಫಸ್ಟ್ ಎಲ್ಲ ಚೆನ್ನಾಗಿ ಕಲಿಸ್ಕೋಬೇಕು. ನೋಡ್ತಾ ಇರ್ಬೋದು ರೀ, ಈ ಥರ ಆಗಿದೆ. ಇವಾಗ ಇದು ಸ್ವಲ್ಪ ಸಾಫ್ಟ್ ಆಗಬೇಕಂದ್ರೆ 1-2 ಸ್ಪೂನ್ನಷ್ಟು ನೀರು ಹಾಕ್ಕೊಳಕತ್ತೀನಿ ರೀ ಅಷ್ಟೇ. ಇದು ಮಿಕ್ಸ್ ಆಗೋಕ್ಕಷ್ಟೇ ರೀ, ಮತ್ತೇನಿಲ್ಲ. ಇದೆಲ್ಲ ಹಾಕ್ಕೊಂಡಾದ್ಮೇಲೆ ಚಲೋ ಹೊತ್ನಂಗೆ ಕಲಿಸ್ಕೋಬೇಕು. ಈ ಥರ ನೋಡ್ತಾ ಇರ್ಬೋದು, ಈ ಥರ ಕೈಯಿಂದನೇ ನಾನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ರೀ. ಇವಾಗಲೇ ನೋಡಿರಿ, ಉಪ್ಪು ಏನಾದರೂ ಕಡಿಮೆ ಆಗಿದೆ, ಸ್ವಲ್ಪ ಹಾಕೋರಿ ಫ್ರೆಂಡ್ಸ್. ಈಗ ನಾನು ಒಂದು ಮೊಟ್ಟೆ ಒಡೆದು ಹಾಕ್ಕೊಳಕತ್ತೀನಿ ರೀ. ಇದು ಟೋಟಲಿ ಆಪ್ಷನಲ್ಲು, ಹಾಕ್ಕೊಂಡ್ರೆ ಮಾತ್ರ ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗ್ತಾವ್ರಿ ಎಲ್ಲ. ಆಲ್ಮೋಸ್ಟ್ ಕಬಾಬಿಗೆ ಒಂದು ಎಗ್ ಒಡೆದು ಹಾಕಿದ್ರೇ ಚೆನ್ನಾಗಾಗುತ್ತೆ. ನಾನಿಲ್ಲಿ ಒಂದು ಅರ್ಧ kg ಚಿಕನ್ ತೊಗೊಂಡಿನಿ, ಅದಕ್ಕೆ 1 ಎಗ್ ಒಡೆದು ಹಾಕ್ಕೊಂಡೀನಿ ರೀ. 1 ಎಗ್ ಭಾಳನೇ ಆಗುತ್ತೆ, 1 kgಗೆ 1 ಎಗ್ ಹಾಕ್ಕೊಂಡ್ರೂ ಪರವಾಗಿಲ್ಲ. ಬಟ್ ಇವಾಗ ಏನು ಮಾಡೋಕ್ಕಾಗಲ್ಲ, 1 ಎಗ್ ಹಾಕಲೇಬೇಕು, ಹಾಗಾಗಿ ಪರವಾಗಿಲ್ಲ ರೀ, 1 ಎಗ್ ಹಾಕಿದರೂ ಇದಕ್ಕೇನು ನಡೆಯುತ್ತೆ. ಇವಾಗ ಎಗ್ ಹಾಕ್ಕೊಂಡಾದ್ಮೇಲೆ ಚಲೋ ಹೊತ್ನಂಗೆ ಈ ಹಿಟ್ಟನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ರೀ ಫ್ರೆಂಡ್ಸ್, ಇದು ಡಿಫ್ರೆಂಟಾಗಿ ಕಲರ್ ಆಗಿದೆ ಅಲ್ವಾ, ಗ್ರೀನ್ ಕಲರಾಗಿ. ಒಂದೇ ಥರ ಕಬಾಬ್ ತಿಂದು ಬೋರ್ ಆಗಿರುತ್ತೆ. ಈ ಥರ ಒಂದು ಒಳ್ಳೆ ಚೆನ್ನಾಗಿರೋ ಡಿಫ್ರೆಂಟಾಗಿರೋ ಕಬಾಬ್ನ ಮಾಡ್ಕೋಬೋದು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಾನು ಅರ್ಧ kg ಚಿಕನನ್ನು ಕ್ಲೀನಾಗಿ ತೊಳೆದು ಇಟ್ಕೊಂಡೀನಿ. ಇದಕ್ಕೆ ನಾನು ಆಲ್ಮೋಸ್ಟ್ ವಿತ್ ಬೋನ್ ಚಿಕನ್ ತೊಗೊಂಡೀನಿ ರೀ. ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತಿನ್ನೋಕ್ಕೆ. ವಿತೌಟ್ ಇದು ಏನಂದರೆ ಬೋನ್ ಇರೋ ಚಿಕನ್ಗಿಂತ ವಿತ್ ಬೋನ್ ಚಿಕನ್ನು ತುಂಬ ಚೆನ್ನಾಗಿ ಅನಿಸುತ್ತೆ ರೀ ತಿನ್ನೋಕ್ಕೆ. ನನಗೆ ಇಷ್ಟ ಆಗುತ್ತೆ, ಹಾಗಾಗಿ ನಾವು ಇದೇ ಥರನೇ ತೊಗೊಂಡು ಬಂದಿದ್ದೀವಿ ನೋಡಿ. ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲನೂ. ಚಲೋ ಹೊತ್ನಂಗೆ ಮ್ಯಾರಿನೇಟ್ ಮಾಡಿ ಇಟ್ಕೋಬೇಕ್ರಿ. ನೋಡ್ತಾ ಇರ್ಬೋದು, ನಾನು ಇವಾಗ ಕಲಿಸ್ತಾ ಇದ್ದೀನಲ್ಲ, ಹೀಗೆ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಇದನ್ನು ಇವಾಗ ನಾನು ಒಂದು ಅರ್ಧ ತಾಸು ಇದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಕೊಳಕತ್ತೀನಿ ರೀ. ಫ್ರಿಜ್ ಇಲ್ಲ ಅಂತ ಹೇಳಿದರೆ ನೀವು ಹಾಗೆ ಕೂಡ ಇಟ್ಕೋಬೋದು. 1 ಅವರ್ ಇದನ್ನು ಹಾಗೆ ಇಟ್ಕೊಂಡ್ರೆ ಚೆನ್ನಾಗಾಗುತ್ತೆ. ನೋಡ್ತಾ ಇರ್ಬೋದು, ಇದೆಲ್ಲ ಇವಾಗ ಕಲಿಸ್ಕೊಂಡೇನಿ ರೀ. ಈ ಥರ ಕಲಿಸ್ಕೊಂಡಾದ್ಮೇಲೆ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಳಕತ್ತೀನಿ, ಕಾರ್ನ್ಫ್ಲವರ್ ಹಿಟ್ಟನ್ನು ಇದ್ರ ಮೇಲ್ಗಡೆ ಸ್ವಲ್ಪ ಉದುರಿಸ್ಕೊಳಕತ್ತೀನಿ ರೀ ನಾನಿಲ್ಲಿ. ನೋಡ್ತಾ ಇರ್ಬೋದು, ಇಷ್ಟು ಹಾಕಿ ನಂದು ಒಂದು ಅರ್ಧ ತಾಸು ಇದನ್ನು ಫ್ರಿಜ್ ಒಳಗೆ ಇಡ್ತೀನಿ.
ಅರ್ಧ ತಾಸು ಆದಮೇಲೆ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿರಿ ಇವಾಗ ನಾನು ಹಾಫ್ ಆನ್ ಅವರ್ ಆಗಿದೆ. ಹಾಫ್ ಆನ್ ಅವರ್ ಆದಮೇಲೆ ಇದನ್ನು ಹೊರಗಡೆ ತೊಗೊಂಡೇನ್ರಿ ಫ್ರಿಜ್ಜಿಂದ. ನೀವು ಫ್ರಿಜ್ ಇಲ್ಲ ಅಂದರೆ ಹಾಗೇನೂ ಇಟ್ಕೋಬೋದು, ಮ್ಯಾರಿನೇಟ್ ಮಾಡ್ಬೋದು. ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಈ ಥರ ಸ್ವಲ್ಪ ಹೊತ್ತು ಇಡೋದ್ರಿಂದ ಉಪ್ಪು ಖಾರ ಎಲ್ಲ ಮಸಾಲೆ ಹಾಕಿರ್ತೀವಲ್ರಿ ಚಿಕನ್ನಿಗೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಹಾಗಾಗಿ ನಾವು ಕಲಸಿ ಸ್ವಲ್ಪ ಹೊತ್ತು ಇಡಬೇಕಾಗುತ್ತೆ ಇದನ್ನ. ಇವಾಗ ನೋಡಿರಿ ನಾನು ಒಂದು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿನಿ. ಎಣ್ಣೆ ಕಾದಾದ್ಮೇಲೆ ಒಂದೊಂದೇ ಪೀಸು ಇವಾಗ ಚಿಕನ್ ಪೀಸನ್ನು ಬಿಡ್ತಾ ಇದ್ದೀನಿ. ಇವಾಗ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಸ್ವಲ್ಪನೂ ಹಿಟ್ಟು ಸ್ಪ್ರೆಡ್ ಆಗಿಲ್ಲ. ಈ ಕಾರ್ನ್ಫ್ಲವರ್ ಹಿಟ್ಟು ಯೂಸ್ ಮಾಡ್ತೀವಲ್ರಿ, ಹಾಗಾಗಿ ಸ್ವಲ್ಪನೂ ಸ್ಪ್ರೆಡ್ ಆಗಂಗಿಲ್ಲ. ಇವಾಗ ಇದೆಲ್ಲ ಚಿಕನ್ ಪೀಸಸ್ ಹಾಕೊಂಡಾದ್ಮೇಲೆ 2ರಿಂದ 3 ನಿಮಿಷ ಇದನ್ನು ಸ್ವಲ್ಪನೂ ಟಚ್ ಮಾಡಬಾರ್ದ್ರಿ. ಸ್ವಲ್ಪ ಹೊತ್ತು ಇದನ್ನು ಫ್ರೈ ಆಗೋಕ್ಕೆ ಬಿಡಬೇಕು. ಆಮೇಲೆ ನಾವು ಇದನ್ನು ತಿರುಗಿಸಿ ಹಾಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು, ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಬಟ್ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ನೀವು ಕೂಡ ಯಾರೆಲ್ಲ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾರೆಲ್ಲ ಇದೇ ಥರ ಮಾಡಿದ್ದೀರಾ ಅಂತ ಹೇಳಿ ನನಗೆ ಕಮೆಂಟ್ಸ್ ಒಳಗೆ ತಿಳಿಸ್ರಿ. ನೋಡಿ, ಇದನ್ನು ಲೋ ಫ್ಲೇಮಿಂದ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕ್ರಿ. ಇದನ್ನು ಒಂದೇ ಸಲ ಫ್ರೈ ಮಾಡ್ಕೊಳ್ಳೋದು ಬೇಡ. ಒಂದೇ ಸಲ ಫ್ರೈ ಮಾಡಿಕೊಂಡ್ರೆ ಅಷ್ಟೊಂದು ಕ್ರಿಸ್ಪಿಯಾಗಿ ಬರೋಂಗಿಲ್ಲ ರೀ. ಫಸ್ಟು ಒಂದು ಸಲ ಡೀಪ್ ಫ್ರೈ ಮಾಡಿ ಸೈಡಿಗೆ ತೆಗೆದಿಟ್ಕೊಂಡು ಮತ್ತೆ ಲಾಸ್ಟಿಗೆ ಇನ್ನೊಂದು ಸಲ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಅಂದರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರ್ತಾವೆ ನೋಡಿರಿ ಇವು ಕಬಾಬು. ಇದೇ ಅಂತಲ್ಲ, ನಾವು ಈಗ ನಾರ್ಮಲ್ ಕಬಾಬ್ ಮಾಡಿಕೊಂಡ್ರೂ ಕೂಡ ಅದೇ ಥರನೇ ಮಾಡ್ಕೋಬೇಕು. ಅಂದರೆ ಕಬಾಬ್ ಆಲ್ಮೋಸ್ಟ್ ಕ್ರಿಸ್ಪಿಯಾಗಿರುತ್ತೆ, ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತಿನ್ನೋಕ್ಕೆ. ನೋಡಿ, ಇವಾಗ ಇದು ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಫಸ್ಟ್ ಟೈಮ್ ನಾವು ಸ್ವಲ್ಪ ಮೀಡಿಯಮಿಂದ ಹೈ ಫ್ಲೇಮ್ ಇಟ್ಕೊಂಡ್ರೂ ಪರವಾಗಿಲ್ಲ ರೀ. ಸೆಕೆಂಡ್ ಟೈಮು ಅಷ್ಟೇ ಫುಲ್ ಹೈ ಇಟ್ಕೊಂಡು ಇನ್ನೊಂದು ಸಲ ಚಿಕನ್ ಪೀಸಸ್ ಎಲ್ಲ ಹಾಕಿ ತಗೊಂಡ್ರೆ ಮುಗೀತು ಫ್ರೆಂಡ್ಸ್. ನೋಡಿ, ಈ ಥರ ಮೀಡಿಯಮ್ ಇಟ್ಕೊಳ್ಳೋದ್ರಿಂದ ಒಳಗಡೆಯಿಂದ ಚಿಕನ್ ಎಲ್ಲ ಚೆಂದಾಗಿ ಬೆಂದ್ಕೊಳ್ತೈತ್ರಿ. ಹಾಗಾಗಿ ನಾನು ಸ್ವಲ್ಪ ಇದು ಅಂದರೆ ಮೀಡಿಯಮ್ ಇಟ್ಕೊಂಡೇ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಕಲರ್ ಎಲ್ಲ ಚೇಂಜ್ ಆಗ್ತಾ ಇದೆ. ಈ ಥರ ಕಲರ್ ಚೇಂಜ್ ಆಗೋವರೆಗೂ ನಾವು ವೆಯ್ಟ್ ಮಾಡಬೇಕು. ನಾವು ಅರ್ಜೆಂಟ್ ಮಾಡಿ ಭಾಳ ಫುಲ್ ಹೈ ಫ್ಲೇಮ್ ಇಟ್ಕೊಂಡು ಕರೆದ್ರೆ ಒಳಗಡೆ ನಾವು ಚಿಕನ್ ಎಲ್ಲ ಫುಲ್ಲು ಹಸಿ ಹಾಗೆ ಇರ್ತೈತಿ, ಚೆನ್ನಾಗಿ ಬೇಯಂಗಿಲ್ಲ ರೀ. ಹಾಗಾಗಿ ಸ್ವಲ್ಪ ಟೈಮ್ ಆದ್ರೂ ಪರವಾಗಿಲ್ಲ, ಆರಾಮಾಗಿ ನಾವು ಫ್ರೈ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಕಲರ್ ಫುಲ್ ಚೇಂಜ್ ಆಗ್ತಾ ಇದೆ. ನೋಡಿ, ಫುಲ್ ಗೋಲ್ಡನ್ ಬ್ರೌನ್ ಬಂತು. ಇವಾಗ ಆಲ್ಮೋಸ್ಟ್ ಇದು ಫ್ರೈ ಆಗಿದೆ. ಇದು ಒಂದೇ ಸಲ ಅಲ್ಲ ರೀ, ನಾನು ಇನ್ನೊಂದು ಸಲ ಹಾಕಿ ಮತ್ತೆ ಫ್ರೈ ಮಾಡ್ಕೊತೀನಿ. ಇವಾಗ ಇದನ್ನು ಎಣ್ಣೆಯಿಂದ ಹೊರಗಡೆ ಎಣ್ಣೆ ಬಸ್ದು ತಕ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಸೂಪರ್ ಟೇಸ್ಟಿಯಾದ ಬೆಳ್ಳುಳ್ಳಿ ಕಬಾಬ್ ತಿಂತಾ ಇದ್ರೆ ರಸ್ಕ್ ಥರ ಇರುತ್ತೆ ಫ್ರೆಂಡ್ಸ್. ತಿಂತಾಯಿದ್ರೆ ಒನ್ಸ್ ಮೋರ್ ಅಂತ ಹೇಳಬೇಕು, ಅಷ್ಟು ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಇದು ಡೈಲಾಗ್ ಅಂತಲ್ಲ, ನಿಜವಾಗ್ಲೂ ಅಷ್ಟೇ ಚೆನ್ನಾಗಾಗುತ್ತೆ. ನೀವು ಕೂಡ ಯಾರೆಲ್ಲ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಇವಾಗ ನಾನು ಸೈಡಿಗೆ ತೆಗೆದಿಟ್ಕೊಳಕತ್ತೀನಿ. ಇದೇ ಥರ ನಾನು ನೆಕ್ಸ್ಟು ಇನ್ನೊಂದು ಸರಿನೂ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲ ಚಿಕನ್ನು ಇದೇ ಥರ ಇನ್ನೊಂದು ಸರಿ ಹಾಕ್ಕೊಳ್ತಾ ಇದ್ದೀನಿ. ಸೇಮ್ ಫ್ರೆಂಡ್ಸ್, ಇವಾಗಲೂ ಕೂಡ ನಾವು ಲೋ ಫ್ಲೇಮ್ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಹೈ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡಿ ತಕ್ಕೋಬೇಕು. ಸೇಮ್ ಪ್ರೊಸೀಜರ್ನ ಇವಾಗಲೂ ಕೂಡ ಹಾಗೆ ಮಾಡ್ಕೋಬೇಕು. ನೋಡಿ, ಇವು ಕೂಡ ಆಲ್ಮೋಸ್ಟು ಫ್ರೈ ಆಗಿದ್ದಾವೆ. ಈ ಥರ ಗೋಲ್ಡನ್ ಬ್ರೌನ್ ಆದಮೇಲೆ ಇದನ್ನು ಕೂಡ ನಾನು ತೆಗೆದು ಸೈಡಿಗೆ ಎತ್ತಿಟ್ಕೊಳಕತ್ತೇನೆ ರೀ. ಇನ್ನೊಂದು ಏನು ಹೇಳಬೇಕಂದ್ರೆ ಫ್ರೆಂಡ್ಸ್, ನನ್ನ ಚಾನಲ್ಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಿ. ಇನ್ನು ಮುಂದೆನೂ ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನನ್ನ ವಿಡಿಯೋಸನ್ನು ಪ್ಲೀಸ್ ಯಾರು ಆ್ಯಡ್ಸನ್ನು ಸ್ಕಿಪ್ ಮಾಡದೆ ನೋಡಿ ಸಪೋರ್ಟ್ ಮಾಡಿ. ನನಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ನಿಮಗೂ ಕೂಡ ಒಳ್ಳೆ ಟ್ರಿಕ್ಸು ಟಿಪ್ಸ್ನೊಂದಿಗೆ ಅಡುಗೆ ಕೂಡ ನಿಮಗೂ ಕೂಡ ಗೊತ್ತಾಗುತ್ತೆ, ಅರ್ಥ ಆಗುತ್ತೆ. ಹಾಗಾಗಿ ನನ್ನ ವೀಡಿಯೋಸನ್ನು ಆ್ಯಡ್ ಸ್ಕಿಪ್ ಮಾಡ್ತೇನೆ, ವಿಡಿಯೋನ ಫುಲ್ ವಾಚ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್.
ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಒಂದು ಒಳ್ಳೊಳ್ಳೆ ಕಮೆಂಟ್ಸ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೆ ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ ಇನ್ನೊಂದು ಸಲ ನಾನು ಎಲ್ಲನೂ ಚಿಕನ್ ಪೀಸಸ್ ಎಲ್ಲ ಹಾಕ್ಕೊಂಡು ಇನ್ನೊಂದು ಸಲ ಇದನ್ನು ಫ್ರೈ ಮಾಡಿ ತೊಗೊಳಕತ್ತೀನಿ ರೀ. ಫುಲ್ ಕ್ರಿಸ್ಪಿಯಾಗಿ ಬಂದಿದ್ದಾವೆ ಫ್ರೆಂಡ್ಸ್. ನಿಮ್ಗೆ ನೋಡಿದ್ರೇ ಗೊತ್ತಾಗ್ತಾ ಇರ್ಬೋದು. ವಾವ್, ನೋಡ್ತಾ ಇರ್ಬೋದು, ಫುಲ್ ಕ್ರಿಸ್ಪಿಯಾಗಿ ಬಂದಿದ್ದಾವೆ. ಇವಾಗ ನಾನು ಎಲ್ಲ ಚಿಕನ್ ಪೀಸಸನ್ನು ತೆಗೆದು ಸೈಡಿಗೆ ಒಂದು ಪ್ಲೇಟಿಗೆ ತಗೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಕಲರು ಕೂಡ ಸೂಪರಾಗಿ ಕಾಣ್ತಾ ಇದೆ. ನೆಕ್ಸ್ಟ್ ಇದು ಲಾಸ್ಟಿಗೆ ನಾನು ಸ್ವಲ್ಪ ಕರಿಬೇವು ಸೊಪ್ಪನ್ನು ಇದರಲ್ಲಿ ಫ್ರೈ ಮಾಡಿ ತಗೊತಾ ಇದ್ದೀನಿ ಗಾರ್ನಿಷಿಗೆ. ಇದ್ರ ಜೊತೆ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಇದನ್ನು ನಾನು ಇವಾಗ ತಗೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಸೂಪರಾಗಿ ಬೆಳ್ಳುಳ್ಳಿ ಕಬಾಬ್ ರೆಡಿಯಾಗಿದೆ. ನೀವು ಕೂಡ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹೆಂಗಾಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನನ್ನ ಚಾನೆಲ್ಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ. ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆಗಿದ್ದರೆ ಒಳ್ಳೊಳ್ಳೆ ಕಮೆಂಟ್ಸನ್ನು ಬರೆದು ತಿಳಿಸಿ. ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮಗೆಲ್ಲ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.